ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಬೀಜಗಣಿತದ ಸರಳ ಲೆಕ್ಕಗಳನ್ನು ಬಹಳ ಸುಲಭವಾಗಿ ಕಲಿಯೋಣ. ಬೀಜಗಣಿತ ಎಂದರೆ ಏನು? ಗೊತ್ತಿಲ್ಲದ ಸಂಖ್ಯೆಯನ್ನು ಸಾಮಾನ್ಯವಾಗಿ x ಅಥವಾ y ಮುಂತಾದ ಅಕ್ಷರಗಳಿಂದ ಸೂಚಿಸಿ ಆ ಸಂಖ್ಯೆಯ ಮೌಲ್ಯವನ್ನು ಕಂಡು ಹಿಡಿಯುವುದು. ಹಾಗಾದರೆ ಬನ್ನಿ ಒಂದೊಂದೇ ಲೆಕ್ಕವನ್ನು ಇವತ್ತು ನಾವು ಬಿಡಿಸೋಣ. ಮೊದಲನೆಯದಾಗಿ x + 5 = 12. x ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಅಂದರೆ ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯಬೇಕು. ಇಲ್ಲಿ ಯಾವ ಅಂಕಿಯನ್ನು ನಾವು ಈ 5ರ ಜೊತೆಗೆ ಕೂಡಿಸಿದಾಗ ನಮ್ಮ ಉತ್ತರ 12 ಬರುತ್ತದೆ ಅನ್ನೋದನ್ನು ನಾವು ಇವತ್ತು ಕಂಡು ಹಿಡಿಯೋಣ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ಪ್ಲಸ್ ಬಂದಾಗ ನಾವೇನು ಮಾಡಬೇಕು, ಈ ಲೆಕ್ಕವನ್ನು ಮೈನಸ್ ಮಾಡಿಕೊಳ್ಳಬೇಕು. ಅಂದರೆ 12ರಲ್ಲಿ ನಾವು -5 ಮಾಡಬೇಕು. ಇಲ್ಲಿ ನಾವು 12 - 5 ಇಲ್ಲಿ 12ರಲ್ಲಿ ನಾವು 5 ಕಳೆದಾಗ ಇಲ್ಲಿ ನಮ್ಮ ಉತ್ತರ ಎಷ್ಟು ಬರುತ್ತೆ? 7 ಬರುತ್ತೆ. x = 7. ಇಲ್ಲಿ ಎಕ್ಸ್ನ ಬೆಲೆ 7. ಇಲ್ಲಿ ಏನು ಮಾಡಬೇಕಂದ್ರೆ, ಪ್ಲಸ್ ಬಂದಾಗ ನಾವು ಮೈನಸ್ ಮಾಡಿಕೊಳ್ಳಬೇಕು. ಇಲ್ಲಿ ಮೈನಸ್ ಬಂದಾಗ ನಾವು ಇಲ್ಲಿ ಪ್ಲಸ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ x - 7 = 10. x ಹಾಗಾದರೆ ಎಷ್ಟು? ಇಲ್ಲಿ ಮೈನಸ್ ಬಂದಿದೆ, ಹಾಗಾಗಿ ನಾವು ಇದನ್ನು ಪ್ಲಸ್ ಮಾಡಿಕೊಳ್ಳಬೇಕು. 10 + 7. 10ರಲ್ಲಿ 7 ಕೂಡಿಸಿದರೆ 17. ಇಲ್ಲಿ ಎಕ್ಸ್ನ ಬೆಲೆ x = 17. ನೆಕ್ಸ್ಟ್ ಮೂರನೆಯ ಲೆಕ್ಕ x + 8 = 20. x ಕ್ವಶನ್ ಮಾರ್ಕ್. ಇಲ್ಲಿ ನಾವು ಈಗ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯೋಣ. ಇಲ್ಲಿ ಈ 8ರಲ್ಲಿ ಯಾವ ಅಂಕಿ ಕೂಡಿಸಿದಾಗ ಇಲ್ಲಿ ನಮ್ಮ ಉತ್ತರ 20 ಬರುತ್ತದೆ ಅನ್ನೋದನ್ನು ನಾವು ಇಲ್ಲಿ ಕಂಡು ಹಿಡಿಯಬೇಕು. ಇಲ್ಲಿ ಪ್ಲಸ್ ಬಂದಾಗ ನಾವು ಮೈನಸ್ ಮಾಡಿಕೊಳ್ಳಬೇಕು. 20ರಲ್ಲಿ 8ಅನ್ನು ನಾವು ಕಳೆಯಬೇಕು. 20 - 8 20ರಲ್ಲಿ ನಾವು 8 ಕಳೆದರೆ ಎಷ್ಟು ಉಳಿಯುತ್ತೆ? 12 ಉಳಿಯುತ್ತೆ. ಇಲ್ಲಿ ಎಕ್ಸ್ನ ಬೆಲೆ 12. x = 12. ನೆಕ್ಸ್ಟ್ ನಾಲ್ಕನೆಯ ಲೆಕ್ಕ x - 6 = 15. ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯೋಣ. ಇಲ್ಲಿ ನಾವು ಯಾವ ಅಂಕಿಯಲ್ಲಿ 6ಅನ್ನು ಕಳೆದಾಗ ನಮ್ಮ ಉತ್ತರ 15 ಬರುತ್ತದೆ ಅನ್ನೋದನ್ನು ನಾವು ಇಲ್ಲಿ ಕಂಡು ಹಿಡಿಯೋಣ. ಇಲ್ಲಿ ಮೈನಸ್ ಬಂದಾಗ ನಾವೇನು ಮಾಡಬೇಕು? ಇಲ್ಲಿ ಪ್ಲಸ್ ಮಾಡಿಕೊಳ್ಳಬೇಕು. 15ರಲ್ಲಿ ನಾವು 6ಅನ್ನು ಕೂಡಿಸಿಕೊಳ್ಳಬೇಕು. 15 + 6 = 15ರಲ್ಲಿ 6 ಕೂಡಿಸಿದರೆ 21. ಇಲ್ಲಿ ಎಕ್ಸ್ನ ಬೆಲೆ 21. x = 21. ನೆಕ್ಸ್ಟ್ 2x = 18. ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯೋಣ. ಹೀಗಿದ್ದಾಗ ಇಲ್ಲಿ ಪ್ಲಸ್ಸು ಇಲ್ಲ ಹಾಗೂ ಮೈನಸ್ಸು ಇಲ್ಲ. ಹಾಗಿದ್ದಾಗ ನಾವೇನು ಮಾಡಬೇಕಂದ್ರೆ, ಇದು 2x ಅಂದರೆ ಇದರ ನಡುವೆ ಗುಣಾಕಾರ ಚಿಹ್ನೆ ಇರುತ್ತದೆ. 2 × x ಅಂತ ಇದನ್ನು ತೆಗೆದುಕೊಳ್ಳೋಣ. 2 × x = 18. ಇಲ್ಲಿ ನಾವು ಈ ಎಕ್ಸ್ನ ಬೆಲೆ ಅಂದರೆ x ಇಲ್ಲಿ ನಾವೇನು ಮಾಡಬೇಕಂದ್ರೆ, ಈ 18ಅನ್ನು ಇಲ್ಲಿ ಗುಣಾಕಾರ ಚಿಹ್ನೆ ಬಂದಾಗ ನಾವು ಇಲ್ಲಿ ಲೆಕ್ಕವನ್ನು ಭಾಗಾಕಾರದಲ್ಲಿ ಮಾಡಿಕೊಳ್ಳಬೇಕು. ಹಾಗಾಗಿ ನಾವೇನು ಮಾಡೋಣ, ಈ 18/2 ಅಂತ ಬರೆದುಕೊಳ್ಳಬೇಕು. x ಇಲ್ಲಿ ನಾವು ಈ 2ರಿಂದ 18ಅನ್ನು ಭಾಗಿಸಿದರೆ ಎಷ್ಟು ಬರುತ್ತೆ? 2 × 9 = 18. ಇದು ಭಾಗ ಹೋಗುತ್ತೆ. ಹಾಗಾಗಿ ಎಕ್ಸ್ನ ಬೆಲೆ 9. ನೆಕ್ಸ್ಟ್ ಆರನೆಯ ಲೆಕ್ಕ 3x = 21. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು? ಹೀಗಿದ್ದಾಗ ಕೂಡ ನಾವು ಇದು 3 × x ಅಂತ ತೆಗೆದುಕೊಳ್ಳಬೇಕು. =21. x ಇಲ್ಲಿ ಗುಣಾಕಾರ ಬಂದಾಗ ನಾವು ಇಲ್ಲಿ ಭಾಗಾಕಾರವನ್ನು ಮಾಡಬೇಕು. 21/3. ಇಲ್ಲಿ 3ರಿಂದ ನಾವು 21ಕ್ಕೆ ಭಾಗಿಸಿದಾಗ ಎಷ್ಟು ಬರುತ್ತೆ? 3 × 7 = 21. ಇದು ಭಾಗ ಹೋಗುತ್ತೆ. ಹಾಗಾಗಿ ಎಕ್ಸ್ನ ಬೆಲೆ 7. x = 7. ನೆಕ್ಸ್ಟ್ x / 4 = 5. ಇಲ್ಲಿ ಭಾಗಾಕಾರ ಬಂದಾಗ ನಾವೇನು ಮಾಡಬೇಕು? ಗುಣಾಕಾರವಾಗಿ ಈ ಲೆಕ್ಕವನ್ನು ಮಾಡಬೇಕು. ಇಲ್ಲಿ ಎಕ್ಸ್ನ ಬೆಲೆ ಹೇಗೆ ಕಂಡು ಹಿಡಿಬೇಕಂದ್ರೆ, 5 × 4
ಈಸ್ ಈಕ್ವಲ್ ಟು 5 4 20. ಇಲ್ಲಿ ಭಾಗಾಕಾರ ಚಿಹ್ನೆ ಬಂದಾಗ ನಾವು ಇಲ್ಲಿ ಗುಣಾಕಾರವನ್ನು ಮಾಡಬೇಕು. ಪ್ಲಸ್ ಬಂದಾಗ ಮೈನಸ್ ಮಾಡಿಕೊಳ್ಳಬೇಕು, ಮೈನಸ್ ಬಂದಾಗ ಪ್ಲಸ್, ಹಾಗೂ ಗುಣಾಕಾರ ಚಿಹ್ನೆ ಬಂದಾಗ ನಾವು ಭಾಗಾಕಾರವನ್ನು ಮಾಡ್ಕೋಬೇಕು, ಭಾಗಾಕಾರ ಬಂದಾಗ ಗುಣಾಕಾರವನ್ನು ಮಾಡಿಕೊಳ್ಳಬೇಕು. ಇಲ್ಲಿ ಎಕ್ಸ್ನ ಬೆಲೆ 20. ನೆಕ್ಸ್ಟ್ 8ನೆಯ ಲೆಕ್ಕ, ಎಕ್ಸ್ ಪ್ಲಸ್ 10 ಈಸ್ ಈಕ್ವಲ್ ಟು 25. ಈಗ ಇಲ್ಲಿ ಪ್ಲಸ್ ಬಂದಿದೆ, ನಾವು ಇದನ್ನು ಮೈನಸ್ ಮಾಡಿಕೊಳ್ಳಬೇಕು. ಎಕ್ಸ್ನ ಬೆಲೆ 25, ಇಲ್ಲಿ ಪ್ಲಸ್ ಬಂದಿದೆ, ಹಾಗಾಗಿ ಇಲ್ಲಿ ನಾವೇನು ಮಾಡ್ಕೊಳ್ಳೋಣ, ಮೈನಸ್ ಮಾಡಿಕೊಳ್ಳೋಣ. 25ರಲ್ಲಿ ನಾವು 10 ಕಳೆದರೆ ಇಲ್ಲಿ 15 ಉಳಿಯುತ್ತೆ. ಎಕ್ಸ್ನ ಬೆಲೆ 15, ಎಕ್ಸ್ ಈಸ್ ಈಕ್ವಲ್ ಟು 15. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.